ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಇರುವಂತಹ ಒಂದಷ್ಟು ಜನರು ಆಡುವಂತಹ ಮಾತುಗಳಿಂದ ನಮ್ಮವರೇ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮವರೇ ನಮ್ಮ ಮೇಲೆ ನಂಬಿಕೆಯನ್ನ ಕಳ್ಕೋತಾರೆ. ಅರೆ, ಇವತ್ತ್ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಈ ಎಪಿಸೋಡ್ ನಲ್ಲಿ ತಗೊಂಡ್ ಬಂದಿದ್ದೀನಿ. ಬನ್ನಿ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ವಿಶ್ವ ಅಂತ PU ಓದ್ತಾ ಇರುವಂತ ಒಬ್ಬ ಹುಡುಗ. ಆತನಿಗೆ ಕಲಿಕೆಯಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ. ಆದ್ರೆ ತಂದೆ ತಾಯಿ ಬೈತಾರೆ ಅಂತ ಹೇಳಿ ಆಸಕ್ತಿ ಇಲ್ಲದೆ ಇದ್ರೂ ಕೂಡ ಹೇಗೋ PUCಯನ್ನ ಓದ್ತಾ ಇರ್ತಾನೆ. ಪರೀಕ್ಷೆಯನ್ನು ಕೂಡ ಬರೀತಾನೆ. ಅಂದು ಫಲಿತಾಂಶದ ದಿನ. ವಿಶ್ವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ತಾನು ಅಷ್ಟೇನು ಚೆನ್ನಾಗಿ ಪರೀಕ್ಷೆಯನ್ನ ಬರೆದಿಲ್ಲ, ಹಾಗಾಗಿ ಫಲಿತಾಂಶ ಹೇಗ್ ಬರುತ್ತೋ ಏನು ಅಂತ. ವಿಶ್ವನ ತಂದೆ ತಾಯಿಗೂ ಕೂಡ ಗೊತ್ತಿರುತ್ತೆ ಮಗ ಪ್ರಾಯಶಃ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ತಗೊಂಡಿರೋದಿಲ್ಲ ಅಂತ. ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಫಲಿತಾಂಶ ಕೂಡ ಬರುತ್ತೆ. ಆತನಿಗೆ ಮೊಬೈಲ್ ನಲ್ಲಿ ತನ್ನ ಫಲಿತಾಂಶವನ್ನ ನೋಡೋದಕ್ಕೆ ಹೆದರಿಕೆ ಆಗ್ತಾ ಇರುತ್ತೆ. ಆದ್ರೂ ಧೈರ್ಯ ಮಾಡಿ ಒಬ್ಬನೇ ತನ್ನ ಕೋಣೆಗೆ ಹೋಗಿ ಮೊದಲು ಫಲಿತಾಂಶವನ್ನ ನೋಡ್ತಾನೆ. ಆತ 3 ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿರ್ತಾನೆ. ಎಷ್ಟೊತ್ತಾದ್ರೂ ಕೂಡ ಮಗ ತನ್ನ ಕೋಣೆಯಿಂದ ಹೊರಗೆ ಬರೋದಿಲ್ಲ. ತಂದೆ ತಾಯಿ ಗಾಬರಿಯಿಂದ ಅವನ ಕೋಣೆಯ ಬಳಿ ಹೋಗಿ ಬಾಗಿಲನ್ನ ತಟ್ತಾರೆ. ಮಗನೇ, ಪರೀಕ್ಷೆ ಫಲಿತಾಂಶ ಏನೇ ಆಗಿದ್ರು ಪರವಾಗಿಲ್ಲ, ದಯವಿಟ್ಟು ಮೊದಲು ನೀನು ನಿನ್ನ ಕೋಣೆಯಿಂದ ಹೊರಗೆ ಬಾ ಅಂತ ಅವನಿಗೆ ಧೈರ್ಯವನ್ನ ತುಂಬುತ್ತಾರೆ. ಆತ ಕೂಡ ತಂದೆ ತಾಯಿ ಧೈರ್ಯವನ್ನ ಹೇಳಿದಾರಲ್ಲ ಅಂತ ಹೇಳಿ ಹೊರಗೆ ಬರ್ತಾನೆ. ತಂದೆ ತಾಯಿ ಪರೀಕ್ಷೆ ಫಲಿತಾಂಶ ಏನಾಗಿದೆ ಅಂತ ಕೇಳ್ತಾರೆ. ಆಗ ಆತ ಹೆದರುತ್ತಾ ನಡುಗುವ ಧ್ವನಿಯಲ್ಲಿ, ಅಪ್ಪ, ನಾನು 3 ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ದೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಹೇಳ್ತಾ ಇದ್ದ ಹಾಗೆ ಅಪ್ಪ ಅಮ್ಮ ಇಬ್ರು ಅವನಿಗೆ ಚೆನ್ನಾಗಿ ಹೊಡಿತಾರೆ, ಬೈತಾರೆ ಅಂತ ಅವನು ನಿರೀಕ್ಷೆ ಮಾಡ್ತಾ ಇರ್ತಾನೆ. ಆದ್ರೆ ಅವನ ತಂದೆ ತಾಯಿ ಆ ವಿಷಯವನ್ನ ಬಹಳ ಸಾಧಾರಣವಾಗಿ ತಗೋತಾರೆ. ತಂದೆ ಹೇಳ್ತಾರೆ, ಪೆದ್ದನ್ ಮಗ ನೀನು ಪೆದ್ದಾನೆ ಆಗಿರ್ತೀಯ, ನನ್ ತಲೆಗಂತೂ ವಿದ್ಯೆ ಹತ್ತಿಲ್ಲ, ನಿನಗೆ ಹೇಗೆ ವಿದ್ಯೆ ಹತ್ತತ್ತೆ ಅಂತ ತಮಾಷೆ ಮಾಡ್ತಾರೆ. ತಾಯಿ, ವಿದ್ಯೆನೇ ಎಲ್ಲ ಅಲ್ಲ ಅಪ್ಪ, ಮುಂದಿನ ಸಲ ಮತ್ತೆ ಬರೆದು ಪಾಸ್ ಮಾಡ್ಕೋ, ಕಷ್ಟಪಟ್ಟು ಮತ್ತೊಮ್ಮೆ ಓದು, ಒಳ್ಳೆ ಅಂಕ ತಗೋ ಅಂತ ತಂದೆ ತಾಯಿ ಇಬ್ರು ಸಹ ಅವನಿಗೆ ಧೈರ್ಯವನ್ನ ತುಂಬುತ್ತಾರೆ. ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ವಿಶ್ವನಿಗೆ ಏನೋ ಒಂದು ಹುಮ್ಮಸ್ಸು ಬರುತ್ತೆ, ಒಂದು ಧೈರ್ಯ ಬರುತ್ತೆ. ನನ್ನ ತಂದೆ ತಾಯಿ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರಲ್ಲ, ಖಂಡಿತವಾಗ್ಲೂ ನಾನು ಮುಂದಿನ ಪರೀಕ್ಷೆಯಲ್ಲಿ ಕಷ್ಟಪಟ್ಟು ಓದಿ ಒಳ್ಳೆ ಅಂಕವನ್ನ ತಗೋತೀನಿ ಅಂತ ಮನಸ್ಸಿನಲ್ಲೇ ಒಂದು ದೃಢ ಸಂಕಲ್ಪವನ್ನ ಮಾಡ್ಕೋತಾನೆ. ವಿಶ್ವನ ತಂದೆ ಹಾಲು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಮಗ ಈಗ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ, ಬೇಜಾರಲ್ಲಿ ಕೂತಿರ್ತಾನೆ. ಹಾಗಾಗಿ ಅವನ ಮನಸ್ಸು ಬೇರೆ ಕಡೆ ಕೇಂದ್ರೀಕೃತವಾಗ್ಲಿ ಅಂತ ಹೇಳಿ ಅವನ ತಂದೆ ಅವನಿಗೆ ಹೋಗು ಹಾಲನ್ನ ಕರಿ ಅಂತ ಹೇಳಿ ಕೆಲ್ಸಕ್ಕೆ ಕಳಿಸ್ತಾರೆ. ವಿಶ್ವ ತಂದೆ ಹೇಳಿದ ಮಾತಿನ ಹಾಗೆ ಅವರ ಮನೆಯ ದನದ ಕೊಟ್ಟಿಗೆಯಲ್ಲಿ ಹಾಲನ್ನ ಕರೀತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ವಿಶ್ವನ ಸ್ನೇಹಿತರೊಬ್ರು ಬರ್ತಾರೆ. ಆ ವ್ಯಕ್ತಿ ಬಂದೊಡನೆ ಮೊದಲು ಕೇಳೋದು ವಿಶ್ವನ ತಂದೆಯ ಹತ್ತಿರ, ಏನಪ್ಪ, ಇವತ್ತು ಮಗನ ಪರೀಕ್ಷೆಯ ಫಲಿತಾಂಶ ಬಂತಲ್ಲ, ಏನಾಯ್ತು ಅಂತ. ವಿಶ್ವನ ತಂದೆ ಬಹಳ ಸಹಜವಾಗಿ, ಏನ್ ಮಾಡೋದಪ್ಪ, 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾನೆ, ಇರ್ಲಿ ಬಿಡು, ಸಪ್ಲಿಮೆಂಟರಿಯಲ್ಲಿ ಬರೆದು ಪಾಸ್ ಮಾಡ್ಕೋತಾನೆ ಅಂತ ಹೇಳ್ತಾರೆ. ವಿಶ್ವನ ತಂದೆ ಆ ವ್ಯಕ್ತಿಯನ್ನ ಕೇಳ್ತಾರೆ, ನಿನ್ನ ಮಗನ ಫಲಿತಾಂಶ ಕೂಡ ಇವತ್ತೇ ಇದ್ದದ್ದಲ್ವಾ, ಏನಾಯ್ತು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಮಗ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾನೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಒಳ್ಳೆ ಅಂಕಗಳನ್ನೇ ತಗೊಂಡಿದ್ದಾನೆ. ನಿನ್ನ ಮಗನ ಹಾಗೆ 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿಲ್ಲ. ಅಲ್ಲ ಮಗ, 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ರು ಕೂಡ ಎಷ್ಟು ಆರಾಮಾಗಿ ಸಪ್ಲಿಮೆಂಟರಿ ಬರೆದು ಪಾಸ್ ಮಾಡ್ಕೋತಾನೆ ಅಂತ ಹೇಳ್ತಾ ಇದೆಯಲ್ಲ, ಇದು ಎಂತಹ ನಾಚಿಕೆಗೇಡಿನ ವಿಷಯ ಗೊತ್ತಾ? ಒಬ್ಬ ತಂದೆಯಾಗಿ ನೀನು ತಲೆ ತಗ್ಗಿಸ್ಬೇಕು, ಇದು ನಿನಗೆ ತುಂಬಾ ಅವಮಾನ ತರುವಂತಹ ವಿಷಯ ಅಂತ ಆ ವ್ಯಕ್ತಿ ವಿಶ್ವನ ತಂದೆಗೆ ಅವಮಾನವನ್ನ ಮಾಡ್ತಾನೆ. ಅಲ್ಲಿಯವರೆಗೂ ಕೂಡ ಬಹಳ ದೃಢವಾಗಿ ಇದ್ದಂತಹ ವಿಶ್ವನ ತಂದೆಯ ಮನಸ್ಸು ಆತನ ಸ್ನೇಹಿತನ ಮಾತನ್ನ ಕೇಳ್ತಾ ಇದ್ದ ಹಾಗೆ ವಿಚಲಿತವಾಗುತ್ತೆ. ಮಗನಿಗೆ ಓದಿನಲ್ಲಿ ಅಷ್ಟು ಆಸಕ್ತಿ ಇಲ್ಲ ಅಂತ ಗೊತ್ತಿದ್ರೂ ಸಹ ಹಾಗೆ ಆತನ ಸ್ನೇಹಿತ ಬಂದು ಇಂತಹ ಮಾತುಗಳನ್ನ ಹೇಳುವವರೆಗೂ ಕೂಡ ವಿಶ್ವನ ತಂದೆ ವಿಶ್ವನ ಸಪೋರ್ಟಿಗೆ ನಿಂತಿರ್ತಾರೆ. ಆದ್ರೆ ಆ ಮಾತುಗಳನ್ನ ಕೇಳ್ತಾ ಇದ್ದ ಹಾಗೆ ಇವರ ಮನಸ್ಸು ಬದಲಾಗುತ್ತೆ. ತನ್ನ ಮಗ ಫೇಲ್ ಆದ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತನ ಮಗ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾನಲ್ಲ ಅನ್ನೋದು ಒಂದು ಕಡೆ ಹೊಟ್ಟೆ ಕಿಚ್ಚಿಗೆ ಕಾರಣವಾಗುತ್ತೆ.
ಸ್ನೇಹಿತನ ಮಾತುಗಳನ್ನ ನೆನಪಿಸಿಕೊಳ್ತಾ ಇದ್ದ ಹಾಗೆ ವಿಶ್ವನ ತಂದೆಗೆ ಕೋಪ ಬರುತ್ತೆ. ಅಲ್ಲೇ ಮೂಲೆಯಲ್ಲಿ ಇದ್ದಂತಹ ಒಂದು ಬೆತ್ತವನ್ನ ತೆಗೆದುಕೊಂಡು ವಿಶ್ವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆ ಏಟುಗಳು ಬೀಳ್ತಾ ಇದ್ದ ಹಾಗೆ ವಿಶ್ವನಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ನನ್ನ ತಂದೆ ನಾನು ಫೇಲ್ ಆದೆ ಅಂತ ನನಗೆ ಹೊಡಿತಾ ಇರೋದಲ್ಲ, ಆ ವ್ಯಕ್ತಿ ಬಂದು ಅವಮಾನ ಮಾಡಿದ್ದಕ್ಕೆ ನನಗ್ ಹೊಡಿತಾ ಇರೋದು. ಹಾಗೆ ನಾನ್ ಫೇಲ್ ಆದೆ ಅಂತ ಹೊಡಿತಾ ಇರೋದಲ್ಲ, ಸ್ನೇಹಿತನ ಮಗ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾನೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ನನಗ್ ಹೊಡಿತಾ ಇರೋದು ಅಂತ. ಸ್ನೇಹಿತರೆ, ಎಷ್ಟೋ ಬಾರಿ ಈ ರೀತಿ ಆಗತ್ತೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಕೆಲವರು ಆಡುವಂತಹ ಮಾತುಗಳಿಂದ ದೃಢವಾಗಿರುವಂತಹ ನಮ್ಮ ಮನಸ್ಸನ್ನು ಕೂಡ ಕದಡಿಸುವಂತಹ ಶಕ್ತಿ ಅವರಿಗಿರುತ್ತೆ. ನಾವು ನಮ್ಮವರ ಮೇಲಿಟ್ಟಿರುವಂತಹ ನಂಬಿಕೆಯನ್ನು ಕೂಡ ಬದಲಾಯಿಸುವ ಶಕ್ತಿ ಈ ಹೊರಗಿನವರು ಆಡುವಂತಹ ಮಾತಿಗಿರುತ್ತೆ. ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕತೆ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಹಾಗೆ ಮರಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.